ವಾಹ್, ಇದು ಮಾಲ್ಟೀಸರ್ಸ್ ಕ್ಯಾಂಡಿಯ ಇಡೀ ಬಕೆಟ್. ಆದರೆ ಒಂದು ನಿಮಿಷ ತಡೀರಿ, ಅದನ್ನು ನೋಡಿ. ಮೈಕ್ ಹತ್ತಿರ ಒಂದು ಇಡೀ ಬಕೆಟ್ ಇದೆ ಮತ್ತು ಎನೆಡ್ ಹತ್ತಿರ ಒಂದು ದೊಡ್ಡ ಬಕೆಟ್ ಇದೆ. ಓ ನನ್ನ ದೇವರೇ, ನಂಬಲು ಸಾಧ್ಯವಿಲ್ಲ. ವೆಡ್ನೆಸ್ಡೇ ಇಂದ ಪ್ರಾರಂಭಿಸೋಣ. ನನ್ನ ಹತ್ತಿರ ಯಾಕೆ ಅತ್ಯಂತ ಚಿಕ್ಕದಾಗಿದೆ ನನಗೆ ಗೊತ್ತು. ನನ್ನ ಹತ್ತಿರ ಒಂದು ವಿಶೇಷವಾದ ಟ್ಯೂಬ್ ಇದೆ. ನನ್ನ ಕೈಗಳನ್ನು ಕೊಳಕು ಮಾಡಿಕೊಳ್ಳದೆಯೇ ನಾನು ಎಲ್ಲಾ ಸಿಹಿ ತಿಂಡಿಗಳನ್ನು ಹೀರಿಕೊಳ್ಳಬಲ್ಲೆ. ಸುಲಭ ಮತ್ತು ರುಚಿಕರ. ಉತ್ತಮ್. ಮೈಕ್, ನಿನ್ನ ಸರದಿ. ಸರಿ, ಇದು ನನ್ನ ಸರದಿ. ನನ್ನ ಹತ್ತಿರವೂ ಏನೋ ಇದೆ. ಅದನ್ನು ನೋಡಿ, ಜಾರುಬಂಡಿ ಇರುವ ಒಂದು ತಂಪಾದ ವಸ್ತು. ನಾನು ಎಲ್ಲಾ ಮಾಲ್ಟೀಸರ್ಸ್ ಅನ್ನು ಬೇಗನೆ ತಿನ್ನಲು ಸಾಧ್ಯವಾಗುತ್ತದೆ. ಇದು ನಂಬಲಾಗದಷ್ಟು ಆಸಕ್ತಿದಾಯಕವಾಗಿರುತ್ತದೆ. ನಾನು ನಿಮ್ಗೆ ತೋರಿಸುತ್ತೇನೆ. ನಾನು ಒಂದು ದೊಡ್ಡ ಜಾರುಬಂಡಿಯನ್ನು ಜೋಡಿಸಿದ್ದೇನೆ. ಈಗ ನಾವು ಮಾಲ್ಟೀಸರ್ಸ್ ಕ್ಯಾಂಡಿಯನ್ನು ಇಲ್ಲಿ ಹಾಕುತ್ತೇವೆ ಮತ್ತು ಅದು ಹೋಗುವುದನ್ನು ನೋಡಿ. ಇದು ತುಂಬಾ ಮಜಾವಾಗಿದೆ. ವಾಹ್, ಇದನ್ನು ಪ್ರಯತ್ನಿಸೋಣ. ಯಾಮ್, ಇದನ್ನು ಮತ್ತೊಮ್ಮೆ ಮಾಡೋಣ. ಹೋ, ಅದು ಅದ್ಭುತವಾಗಿದೆ. ಅದ್ಭುತ. ಯಮ್ ಯಮ್ ಯಮ್. ಎಷ್ಟು ತಂಪಾಗಿದೆ. ಓ, ಅಷ್ಟೇ ಅನ್ಸುತ್ತೆ. ಸ್ವಲ್ಪ ಬೇಸರವಾಗುತ್ತದೆ ಸಹಜವಾಗಿ, ಆದರೆ ಇದು ಎನಿಟ್ ಸರದಿ. ಬೇಗ ಬಾ. ಹೌದು, ನಾನು ಇದನ್ನು ಪ್ರಯತ್ನಿಸುತ್ತೇನೆ. ಇವುಗಳು ತುಂಬಾ ದೊಡ್ಡದಾಗಿವೆ. ಇದು ಎಷ್ಟು ರುಚಿಕರವಾಗಿದೆ. ಏನು? ನಾನು ಹಂಚಿಕೊಳ್ಳಬೇಕೆಂದು ನೀನು ಬಯಸುತ್ತೀಯಾ? ನಿನ್ನ ಜೊತೆಯಾ? ಖಂಡಿತ ಇಲ್ಲ, ಇದು ನನ್ನದು. ನಾನು ಖಂಡಿತವಾಗಿಯೂ ಹಂಚಿಕೊಳ್ಳುವ ಮೂಡ್ನಲ್ಲಿಲ್ಲ. ಸರಿ, ನಾನು ಎಲ್ಲಾ ಮಾಲ್ಟೀಸರ್ಸ್ ಅನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ನಾವು ಮೇಜಿನ ಮೇಲೆ ಸರಿಯಾದ ರಂಧ್ರವನ್ನು ಕತ್ತರಿಸಬೇಕಾಗಿದೆ. ಆಗ ನಾನು ಯಶಸ್ವಿಯಾಗುತ್ತೇನೆ. ನಮ್ಮ ಫ್ಲೇಮ್ ಥ್ರೋವರ್ ಬಳಸಿ ಅದನ್ನು ಸುಟ್ಟು ಹಾಕಿ ಮತ್ತು ಅಲ್ಲಿಗೆ ಆಯಿತು. ಏನು? ನನ್ನ ಕ್ಯಾಂಡಿ ಎಲ್ಲಿದೆ? ವೆಡ್ನೆಸ್ಡೇ, ನೀನು ಎಲ್ಲವನ್ನು ತಿಂದಿದ್ದೀಯಾ? ನೀನು ಹೇಗೆ ಹಾಗೆ ಮಾಡಬಲ್ಲೆ? ನೀನು ಹಂಚಿಕೊಳ್ಳಬೇಕಿತ್ತು. ನೀನು ಇದನ್ನು ಮುಗಿಸಬಹುದು. ವಾಹ್, ಧಾನ್ಯದ ಎಷ್ಟು ಸಣ್ಣ ಪ್ಯಾಕೇಜ್. ಓ, ವೆಡ್ನೆಸ್ಡೇ ಹತ್ತಿರ ಸಾಮಾನ್ಯವಾದದ್ದು ಇದೆ ಅಂಡ್ ಎನಿಡ್ ಹತ್ತಿರ ಒಂದು ದೊಡ್ಡದಿದೆ. ಅದನ್ನು ನೋಡಿ, ಒಂದು ದೈತ್ಯ ಧಾನ್ಯದ ಪ್ಯಾಕ್. ನಂಬಲು ಸಾಧ್ಯವಿಲ್ಲ. ಮೈಕ್, ನಾವು ನಿನ್ನಿಂದ ಪ್ರಾರಂಭಿಸುತ್ತೇವೆ. ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿತು. ನಾನು ಸಣ್ಣ ಮೇಜಿನ ಮೇಲೆ ಸಣ್ಣ ತಟ್ಟೆಯಿಂದ ಧಾನ್ಯವನ್ನು ತಿನ್ನಬಲ್ಲೆ. ಇದನ್ನು ನಮ್ಮ ಬೌಲ್ಗೆ ಸುರಿಯೋಣ. ಇದು ತುಂಬಾ ಅದ್ಭುತವಾಗಿದೆ ಅಲ್ಲವೇ? ಮೊದಲಿಗೆ ನಾವು ಧಾನ್ಯದೊಂದಿಗೆ ಹೋಗುತ್ತಿದ್ದೇವೆ. ನಂತರ ಅದರ ಮೇಲೆ ಸ್ವಲ್ಪ ಹಾಲು ಸುರಿಯುವುದು. ಇದು ನಿಜವಾಗಿಯೂ ರುಚಿಕರವಾಗಿರಲಿದೆ. ನಾವು ಇದನ್ನು ಆದಷ್ಟು ಬೇಗ ಪ್ರಯತ್ನಿಸಬೇಕು. ಚಮಚದೊಂದಿಗೆ ಹೋಗುತ್ತಿದ್ದೇನೆ. ಯಮ್! ಆದರೆ ಸಣ್ಣ ಊಟ ಬೇಗನೆ ಮುಗಿಯುತ್ತದೆ. ಓ, ನಗುವುದನ್ನು ನಿಲ್ಲಿಸಿ. ನಾನು ನನ್ನನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತೇನೆ ಮತ್ತು ಇದು ವೆಡ್ನೆಸ್ಡೇ ಸರದಿ. ಖಂಡಿತವಾಗಿ ನಾನು ಈಗಾಗಲೇ ನನಗಾಗಿ ಒಂದು ತಟ್ಟೆ ಮತ್ತು ಚಮಚವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಬೌಲ್ಗೆ ಧಾನ್ಯವನ್ನು ಸುರಿಯುವುದು, ಸ್ವಲ್ಪ ಹಾಲು ಸೇರಿಸುವುದು, ಪರಿಪೂರ್ಣ. ಖೈ, ನನ್ನ ಕೈಗಳನ್ನು ಕೊಳಕು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ. ಎಷ್ಟು ರುಚಿಕರವಾಗಿದೆ. ಅವುಗಳು ವರ್ಣರಂಜಿತವಾಗಿದ್ದರೂ ಸಹ ಒಳ್ಳೆಯದಾಗಿವೆ. ಓ ನನ್ನ ದೇವರೇ, ನನಗೆ ಇನ್ನೂ ಸ್ವಲ್ಪ ಬೇಕು. ಧನ್ಯವಾದಗಳು ಖೈ. ಬಾಯ್. ಎನಿಡ್, ಇದು ನಿನ್ನ ಸರದಿ. ಉತ್ತಮ್. ಈ ದೊಡ್ಡ ಪ್ಯಾಕ್ ಅನ್ನು ನಾನು ಹೇಗೆ ತಿನ್ನಬಲ್ಲೆ? ಹೌದು, ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿತು. ನಾನು ತಕ್ಷಣ ಅಲ್ಲಿಗೆ ಬರುತ್ತೇನೆ. ಓ, ನನಗಾಗಿ ಕಾಯಿರಿ. ಸರಿ, ಸ್ನಾನದ ಕೋಣೆ ಖಂಡಿತವಾಗಿಯೂ ನನಗೆ ಸೂಕ್ತವಾಗಿದೆ. ನನ್ನ ಹತ್ತಿರ ದೊಡ್ಡ ಬೌಲ್ ಇಲ್ಲ, ಆದರೆ ನನ್ನ ಹತ್ತಿರ ಒಂದು ದೊಡ್ಡ ಸ್ನಾನದ ತೊಟ್ಟಿ ಇದೆ. ಹಾಲನ್ನು ನೇರವಾಗಿ ಅಲ್ಲಿಗೆ ಸುರಿಯುವುದು. ಇಡೀ ಸ್ನಾನದ
ಜೀವನದ ತೊಟ್ಟಿಯನ್ನು ತುಂಬಲು ನನ್ನ ಹತ್ತಿರ ಖಂಡಿತವಾಗಿಯೂ ಸಾಕಷ್ಟು ಇದೆ, ಕೊನೆಯ ಹನಿಯವರೆಗೆ. ಮತ್ತು ಈಗ ನಾವು ನಮ್ಮ ಧಾನ್ಯವನ್ನು ಅಲ್ಲಿ ಹಾಕಬಹುದು. ಅವುಗಳು ಎಷ್ಟು ಸುಂದರ ಮತ್ತು ವರ್ಣರಂಜಿತವಾಗಿವೆ. ಅದ್ಭುತ! ಅವುಗಳು ತುಂಬಾ ಇವೆ. ಮತ್ತು ಈಗ ಉಳಿದಿರುವುದು ನಾನು ಅಲ್ಲಿ ಈಜುವುದು ಮಾತ್ರ. ಒಳಗೆ ಹೋಗೋಣ. ಓ ಹೌದು, ನಾವು ಸ್ನಾನ ಮಾಡಬಹುದು ಮತ್ತು ನಮ್ಮನ್ನು ನಾವು ತಾಜಾಗೊಳಿಸಿಕೊಳ್ಳಬಹುದು. ಓ ನನ್ನ ಡಕ್ಕಿ! ನಾವು ಮುಳುಗದಿರೋಣ ಮತ್ತು ಅದನ್ನು ಧರಿಸೋಣ. ಆಸಕ್ತಿದಾಯಕ. ಇದು ತುಂಬಾ ಚೆನ್ನಾಗಿದೆ. ಡಕ್, ನಿನಗೆ ಸ್ವಲ್ಪ ಬೇಕಾ? ಪ್ರಯತ್ನಿಸು. ಓಹ್, ಎಂತಹ ಸಣ್ಣ ಡೋನಟ್! ಇದು ವೆಡ್ನೆಸ್ಡೇಯ ಮಾರಿಗೋಲ್ಡ್ಗಿಂತ ಚಿಕ್ಕದಾಗಿದೆ. ಎನಿಡ್ ಹತ್ತಿರ ಸಾಮಾನ್ಯವಾದದ್ದು ಇದೆ ಮತ್ತು ಮೈಕ್ ಹತ್ತಿರ ಒಂದು ದೊಡ್ಡ ಡೋನಟ್ ಇದೆ. ಓ ನನ್ನ ದೇವರೇ, ವೆಡ್ನೆಸ್ಡೇ ಹತ್ತಿರ ಮತ್ತೆ ಅತ್ಯಂತ ಚಿಕ್ಕ ಭಾಗವಿದೆ. ನಗುವುದನ್ನು ನಿಲ್ಲಿಸಿ. ನಾನು ಮೊದಲು ಪ್ರಾರಂಭಿಸುತ್ತೇನೆ. ನನ್ನ ಡೋನಟ್ ನಿಮ್ಮೆಲ್ಲರದಕ್ಕಿಂತ ಹೆಚ್ಚು ರುಚಿಕರವಾಗಿದೆ. ನಾವು ಅದನ್ನು ಪುಡಿ ಮಾಡುತ್ತೇವೆ. ಅದು ಕೆಲಸ ಮಾಡಿತು. ಅದು ಚಪ್ಪಟೆಯಾಗಿದೆ ಮತ್ತು ಅದು ಈಗ ದೊಡ್ಡ ಗಾತ್ರವಾಗಿದೆ. ರುಚಿಕರವಾಗಿದೆ. ನನಗೆ ಇದು ನಿಜವಾಗಿಯೂ ಇಷ್ಟವಾಗಿದೆ. ಸರಿ, ಅಷ್ಟೇ ಅನ್ಸುತ್ತೆ. ಈಗ ಇದು ಎನಿಡ್ ಸರದಿ. ಹುರ್ರೇ! ನನ್ನ ಡೋನಟ್ ನನಗಾಗಿ ಕಾಯುತ್ತಿದೆ. ಇದು ತುಂಬಾ ಮುದ್ದಾಗಿದೆ. ನನ್ನ ತುಟಿಗಳನ್ನು ನೋಡಿ, ಅವುಗಳು ತುಂಬಾ ಸುಂದರವಾಗಿವೆ. ಮೈಕ್, ನೀನು ಏನು ಮಾಡುತ್ತಿದ್ದೀಯಾ? ನಾನು ನಿನ್ಗೆ ಮುತ್ತು ಕೊಡುತ್ತಿಲ್ಲ. ನನ್ನನ್ನು ಕ್ಷಮಿಸು. ಸ್ಪ್ರಿಂಕ್ಲರ್ಸ್ ತುಂಬಾ ಚೆನ್ನಾಗಿವೆ. ಮತ್ತು ಈಗ ಇದು ಡೋನಟ್ ಸಮಯ. ಎಷ್ಟು ಅದ್ಭುತವಾಗಿದೆ! ನನಗೆ ಎಲ್ಲವನ್ನೂ ತಿನ್ನಬೇಕೆಂದು ಅನಿಸುತ್ತಿದೆ. ಯಮ್ ಯಮ್ ಯಮ್! ಸರಿ, ಈಗ ನನ್ನ ಸರದಿ. ನನ್ನ ಡೋನಟ್ ತುಂಬಾ ದೊಡ್ಡದಾಗಿದೆ. ನಾವು ಅದನ್ನು ಅಳೆಯಬೇಕಾಗಿದೆ. ಸಿಕ್ಕಿತು. ನನಗೆ ಒಂದು ಆಲೋಚನೆ ಬಂದಿತು. ಓ, ನನ್ನನ್ನು ಕ್ಷಮಿಸು ವೆಡ್ನೆಸ್ಡೇ. ನನಗೆ ಕೊಳಕಾಗಲು ಇಷ್ಟವಿಲ್ಲ. ನಾವು ಒಂದು ಸಣ್ಣ ತುಂಡನ್ನು ಕತ್ತರಿಸೋಣ. ವಾ, ಎಷ್ಟು ರುಚಿಕರವಾಗಿದೆ! ನನಗೆ ಇನ್ನೂ ಬೇಕು. ಮೈಕ್, ನೀನು ಬೇಗನೆ ಮಾಡಬೇಕು. ಹುಡುಗಿಯರು ಕಾಯಲು ತುಂಬಾ ಸುಸ್ತಾಗಿದ್ದಾರೆ. ಓ, ಅವರು ಈಗಾಗ್ಲೇ ಹೊರಟು ಹೋಗಿದ್ದರು. ಸರಿ, ಹಾಗೆಯೇ ಇರಲಿ. ನನಗೆ ನನ್ನ ಡೋನಟ್ ಹೊರತುಪಡಿಸಿ ಬೇರೆ ಯಾರೂ ಬೇಡ. ಇದು ನನ್ನ ಸ್ನೇಹಿತರನ್ನು ಮತ್ತು ಎಲ್ಲಾ ಊಟಗಳನ್ನು ಬದಲಾಯಿಸುತ್ತದೆ. ನಾನು ಕೊನೆಗೊಳ್ಳುತ್ತೇನೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ನೆಚ್ಚಿನ ಡೋನಟ್. ಓಹ್, ಮೈಕ್ 100 ಪದರಗಳ ನಂತರ ತನ್ನ ಊಟವನ್ನು ಮುಗಿಸಿದನು. ನೀನು ನಮ್ಮನ್ನು ನೆನಪಿಸಿಕೊಳ್ಳುತ್ತೀಯಾ? ಇದು 101 ವರ್ಷಗಳಾಗಿವೆ ಮೈಕ್. ಓಹ್, ನನ್ನ ಒಂದಿಗೆ ಇದ್ದದ್ದಕ್ಕಾಗಿ ಧನ್ಯವಾದಗಳು. ಇದು ಹೊಸ ಸತ್ಕಾರದ ಸರದಿ. ಈ ಬಟನ್ಗಳು ಯಾವುವು? ಇದು ಆಸಕ್ತಿದಾಯಕವಾಗಿ ಕಾಣುತ್ತದೆ. ನಾವು ಅದರ ಮೇಲೆ ಒತ್ತಬೇಕೇ? ಏನು ನಡೆಯುತ್ತಿದೆ? ಅದನ್ನ ನೋಡಿ, ಇದು ಒಂದು ಸಣ್ಣ ಚಾಕೊಲೇಟ್ ಬಾರ್. ಓ, ಸಣ್ಣ ಆಹಾರ ತುಂಬಾ ಮುದ್ದಾಗಿದೆ. ಇದನ್ನು ಪ್ರಯತ್ನಿಸೋಣ. ರುಚಿಕರವಾಗಿದೆ. ನನಗೆ ಚಾಕೊಲೇಟ್ ಎಂದರೆ ಇಷ್ಟ, ಆದ್ರೆ ಬೇರೇನೂ ಇಲ್ಲ. ನಾನು ಮತ್ತೆ ಬಟನ್ ಒತ್ತಿದರೆ ಏನು? ಎನಿಡ್, ಈಗ ನನ್ನ ಸರದಿ. ಬಟನ್ ಒತ್ತುತ್ತಿದ್ದೇನೆ. ಅಬ್ಬಾ, ಇದು ಚಾಕೊಲೇಟ್, ಆದರೆ ಇದು ಖಂಡಿತವಾಗಿಯೂ ದೊಡ್ಡದಾಗಿದೆ. ಪ್ಯಾಕೇಜಿಂಗ್ ಅನ್ನು ತೆಗೆದುಹಾಕುತ್ತಿದ್ದೇನೆ ಮತ್ತು ನಾನು ಚಾಕೊಲೇಟ್ ಅನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಅದಕ್ಕಾಗಿ ನನ್ನ ಚಾಕುವನ್ನು ಬಳಸುತ್ತಿದ್ದೇನೆ. ಅದು ಉತ್ತಮವಾಗಿದೆ. ನಿನಗೆ ಗೊತ್ತಾ, ನನಗೆ ಒಂದು ಆಲೋಚನೆ ಬಂದಿತ್ತು. ನಾನು ನನ್ನದೇ ಆದ ಸಣ್ಣ ಶವಪೆಟ್ಟಿಗೆಯನ್ನು ಮಾಡಬಲ್ಲೆ. ಇದು ಚಾಕೊಲೇಟ್ನಿಂದ ಮಾಡಲ್ಪಟ್ಟಿರಲಿದೆ. ಇದು ಎಷ್ಟು ಮುದ್ದಾಗಿದೆ ಎಂದು ನೋಡಿ. ಮತ್ತು ಈಗ ನಾನು ಇದನ್ನು ಪ್ರಯತ್ನಿಸಲು ಬಯಸುತ್ತೇನೆ. ನೋಡೋಣ.
ಇದು ರುಚಿಕರವಾಗಿದೆ. ನನಗಾಗಿ ಅಂತಹ ಒಂದು ಶವಪೆಟ್ಟಿಗೆಯನ್ನು ಹೊಂದಲು ಬಯಸುತ್ತೇನೆ. ಮೈಕ್, ಇದು ನಿನ್ನ ಸರದಿ. ನೀನೇನ್ ಹೇಳ್ತೀಯೋ ಹಾಗೆ ವೆಡ್ನೆಸ್ಡೇ. ಸರಿ, ನನಗೇನು ಕಾಣಿಸುತ್ತಿಲ್ಲ. ನಮ್ಮ ಕಡೆಗೆ ಏನಾದ್ರೂ ಹಾರಿ ಬರುತ್ತಿದೆಯೇ? ಓ ಇಲ್ಲ, ಒಂದು ದೊಡ್ಡ ಚಾಕೊಲೇಟ್ ಬಾರ್. ಇದು ಬಾಹ್ಯಾಕಾಶದಿಂದ ಬಂದಿದೆ. ಹುಡುಗಿಯರೇ, ಜಾಗರೂಕರಾಗಿರಿ. ಉಲ್ಕಾಶಿಲೆ ಈಗ ಆಕಾಶದಿಂದ ಹಾರಿ ಬರ್ತಿದೆ. ಓಹ್, ಇದು ತುಂಬಾ ಅಪಾಯಕಾರಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳಿ. ಹುಡುಗಿಯರೇ, ನಾವು ಏನ್ ಮಾಡಬೇಕು? ನಿನಗ್ ಗೊತ್ತಾ, ನಾವು ನಮ್ಮ ಹೇರ್ ಡ್ರೈಯರ್ ಗಳನ್ನ ಹೊರತೆಗೆದು ಚಾಕೊಲೇಟ್ ಕರಗಲು ಅದರ ಕಡೆಗೆ ತೋರಿಸಬೇಕಾಗಿದೆ. ನಿಮ್ಮ ಹೇರ್ ಡ್ರೈಯರ್ಗಳು ನನ್ನ ಫ್ಲೇಮ್ ಥ್ರೋವರ್ಗೆ ಹೋಲಿಸಿದ್ರೆ ಏನೂ ಅಲ್ಲ. ಅದು ಉತ್ತಮವಾಗಿದೆ. ಛತ್ರಿಯ ಅಡಿಯಲ್ಲಿ ಅಡಗಿಕೊಳ್ಳಿ. ಇದು ತುಂಬಾ ತಂಪಾಗಿದೆ. ಚಾಕೊಲೇಟ್ ಮಳೆ. ವಾವ್!